ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಪ್ರಧಾನಿ ಮೋದಿ ಅವರು ಬಂದಿಳಿದಾಗ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರಧಾನಿ ಮೋದಿ ಅವರನ್ನ ಸ್ವಾಗತ ಮಾಡಿರುವಂತಹ ಒಂದು ಫೋಟೋವನ್ನು ತಾವು ಗಮನಿಸ್ತಾ ಇದ್ದೀರಾ. ಪ್ರೋಟೋಕಾಲ್ ಪ್ರಕಾರ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಬರ್ತಾರೆ, ಬಿಜೆಪಿಯವರು ಇರ್ತಾರೆ. ಬಟ್ ಮೋದಿ ಅವರು ಬಂದಿರೋದು ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕೆ ಅಲ್ಲ. ಕಂಡಂಥ ನಾಯಕ ನಮ್ಮೂರಿಗೆ ಬರ್ತಾ ಇದ್ದಾನೆ ಎನ್ನುವಂಥ ಹೆಮ್ಮೆ ಸರ್. ದೇವರನ್ನ ನೋಡಲಿಕ್ಕೆ ನಾವು ಯಾವ ಥರದಲ್ಲಿ ಕಾತರದಿಂದ ಕಾಯ್ತಿದ್ದೇವೆ. ಅದಕ್ಕೋಸ್ಕರ ನಾವು ರೋಡ್ ಶೋದಲ್ಲಿ ಹತ್ತಿರದಿಂದ ಅವರನ್ನು ನೋಡಬೇಕು, ಕಣ್ತುಂಬಿಸ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ನಾವು ಇಲ್ಲಿ ಬಂದು ರೋಡ್ ಶೋ ಅಲ್ಲಿ ಕಾಯ್ತಾ ಇದ್ದೇವೆ ಸರ್. ಉಡುಪಿಗೆ ಕೃಷ್ಣ ಹೇಗೋ, ಅಯೋಧ್ಯೆಗೆ ರಾಮ ಹೇಗೋ, ಹಾಗೆ ನಮ್ಮ ಭಾರತಕ್ಕೆ ಮೋದಿಜಿ. ಜೈ ಮೋದಿಜಿ, ಜೈ ಜೈ ಬೋಲೋ ಭಾರತ್ ಮಾತಾ ಕಿ. ನಮ್ಮ ಇವತ್ತು ಉಡುಪಿ ಶ್ರೀಕೃಷ್ಣ ನಗರಕ್ಕೆ ನರೇಂದ್ರ ಮೋದಿಜಿಯವರ ಆಗಮನಕ್ಕೆ ಇಡೀ ಕರ್ನಾಟಕದಾದ್ಯಂತ ನಮ್ಮ ಉಡುಪಿಗೆ ಜನ ಆಗಮಿಸಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿಜಿಯವರನ್ನ ರೋಡ್ ಶೋಗೆ ನಾವೆಲ್ಲ ಕಣ್ತುಂಬಿಕೊಳ್ಳಲು ಅವರಿಗೆ ಸ್ವಾಗತ ಕೋರಲು ಪುಷ್ಪವನ್ನು ನೀಡಿ ನಾವೆಲ್ಲ ಕಾಯ್ತಾ ಇದ್ದೇವೆ. ನಾವೆಲ್ಲರೂ ಪ್ರೀತಿಯಿಂದ ಗೌರವದಿಂದ ನರೇಂದ್ರ ಮೋದಿ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ಇಡೀ ವಿಶ್ವದಾದ್ಯಂತ ಇವತ್ತು ಉಡುಪಿ ಜೊತೆ ನಾವೆಲ್ಲ ನೋಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಮೋದಿಜಿ ಆಗಮನ ನಿರೀಕ್ಷೆಯಲ್ಲಿದ್ದೇವೆ. ನರೇಂದ್ರ ಮೋದಿಜಿಗೆ ಇವತ್ತು ಒಂದು ದೊಡ್ಡ ದಿವಸ ಉಡುಪಿಯವರಿಗೆ. ಅರ್ಜುನ ಸ್ವತಃ ಕೃಷ್ಣನನ್ನು ನೋಡ್ಲಿಕ್ಕೆ ಬರ್ತಾ ಇದ್ದಾನೆ. ಹಾಗೆ ಗೀತೋಪದೇಶ ಕೂಡ ಆಗ್ತದೆ. ಹಾಗೆ ನಮ್ಮ ಒಂದು ಭಾಗ್ಯ ಅಂತ ಹೇಳ್ಬೋದು. ನರೇಂದ್ರ ಮೋದಿ ಅವರು ಈ ಉಡುಪಿಗೆ ಬರುವಂಥದ್ದು ಈ ಶುಭ ಸಂದರ್ಭದಲ್ಲಿ ಎಲ್ಲರೂ ಭಾರಿ ಒಂದು ದೇವರ ಒಂದು ಆಗಮನಕ್ಕೋಸ್ಕರ ನಿಂತಿದ್ದಾರೆ. ಅವರಿಗೆ ಒಂದು ದೊಡ್ಡ ಸ್ವಾಗತವನ್ನು ನಾವೆಲ್ಲ ಕೋರ್ತೇವೆ. ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಆರಂಭವಾಗ್ತದೆ. ಮೋದಿ ಅವರನ್ನು ನೋಡಬೇಕು ಅಂತೇಳಿ ಜನ ಕಾಯ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ. ಕೃಷ್ಣನಗರಿ ಉಡುಪಿಯಲ್ಲಿ ಮೋದಿಯವರ ಪಾಂಚಜನ್ಯ ರೋಡ್ ಶೋ ಆರಂಭಕ್ಕೆ ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇದೆ. ಈಗಾಗಲೇ ಉಡುಪಿಗೆ ಬಂದಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮಂಗಳೂರಿಗೆ ಬಂದು ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಉಡುಪಿಗೂ ಬಂದಾಯಿತು. ಇನ್ನೇನು ರೋಡ್ ಶೋ ಆರಂಭ ಆಗಬೇಕು. ನಾರಾಯಣಗೌಡ ಸರ್ಕಲ್ನಿಂದ ಈ ರೋಡ್ ಶೋ ಆರಂಭ ಆಗುತ್ತೆ. ಮೋದಿಯವರನ್ನು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಜಿಲ್ಲಾ ನಾಯಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಸ್ವಾಗತವನ್ನು ಕೋರಿ ಅವರನ್ನು ಬರಮಾಡಿಕೊಂಡಿದ್ದಾಯಿತು. ಉಡುಪಿ ಜಿಲ್ಲೆಗೂ ಕೂಡ ಮೋದಿಯವರ ಆಗಮನ ಆಗಿದೆ. ರೋಡ್ ಶೋ ಆರಂಭ ಆಗಬೇಕು. ನಾನಾಗಲೇ ಹೇಳ್ತಾ ಇದ್ದೆ, SP G ಅವರು ಕ್ಲಿಯರೆನ್ಸ್ ಕೊಡ್ತಾರೆ. ಈಗಾಗಲೇ ಬಂದಿದ್ದಾರೆ ಪ್ರಧಾನಿ ಮೋದಿಯವರು. SP G ಅವರು ಕ್ಲಿಯರೆನ್ಸ್ ಕೊಟ್ಟ ತಕ್ಷಣ ಆ ವೆಹಿಕಲ್ ಅಲ್ಲಿಂದ ಮೂವ್ ಆಗುತ್ತೆ. ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಾ, ರೋಡ್ನ ಎರಡೂ ಬದಿಯಲ್ಲಿ ಅಲ್ಲಲ್ಲಿ ವೇದಿಕೆಗಳನ್ನ ನಿರ್ಮಾಣ ಮಾಡಿಬಿಟ್ಟು ಜಾನಪದ ಕಲಾ ತಂಡಗಳು, ಹುಲಿ ವೇಷಧಾರಿಗಳು ತಮ್ಮ ಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಮೋದಿಯವರು ಸಾಗುವಾಗ ಇದನ್ನೆಲ್ಲ ನೋಡ್ಕೊಂಡು ಹೋಗೋದು. ಮೋದಿಯವರಿಗೆ ಇದು ಸ್ವಾಗತ ಕೋರುವ ರೀತಿ. ಅವ್ರು ಪಾಸ್ ಆಗಬೇಕಾದ್ರೆ ಇವರು ಹುಲಿ ವೇಷಧಾರಿಗಳೆಲ್ಲ ಹುಲಿ ಕುಣಿತ ಇವೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಆಮೇಲೆ ಜನ ಒಂದು ಕ್ಷಣನೂ ಬಿಡುತಿ ಕೊಡದೇನೆ ಮೋದಿಯವರಿಗೆ ಜೈಕಾರವನ್ನು ಹಾಕ್ತಾರೆ, ಪುಷ್ಪವೃಷ್ಟಿಯನ್ನು ಮಾಡ್ತಾರೆ ಅವ್ರ ಕಾರಿನ ಮೇಲೆ. ಅದೆಲ್ಲವೂ ಕೂಡ ಎಲ್ಲ ಕಡೆ ನೀವು ನೋಡಿರ್ತಾರಲ್ಲ, ಅದೇ ರೀತಿ ಉಡುಪಿಯಲ್ಲಿ ಕೂಡ ಆಗುತ್ತೆ. ಆ 2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಈಗಾಗಲೇ ನನ್ನ ಕೊಲೀಗ್ಸ್ ಕೊಡ್ತಾ ಇದ್ದ ಮಾಹಿತಿ ಪ್ರಕಾರ ಕಂಪ್ಲೀಟ್ ಜಾಮ್ ಪ್ಯಾಕ್ ಆಗಿದೆ. ಕಂಡಂತೆ ಇವತ್ತು ಕರಾವಳಿ ಭಾಗದಲ್ಲಿ ಇವತ್ತು ಪ್ರತಿ ಮನೆಯಿಂದ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಇರ್ಬೋದು, ಯಾವುದೇ ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೋದಿ ಅಂತ ಮಹಾನ್ ನಾಯಕರನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಇಡೀ ಉಡುಪಿ ಹಾಗೆ ಸುತ್ತಮುತ್ತಲಿನ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಉಡುಪಿಯಲ್ಲಿ ಇವತ್ತು ಮನೆಯಲ್ಲೂ ಕೂಡ ಹಬ್ಬದ ವಾತಾವರಣ ಇದೆ. ಪ್ರತಿಯೊಬ್ಬರು ಕೂಡ ತಮ್ಮ ಮನೆಯಲ್ಲಿ ಇವತ್ತು ಮನೆಯ ಹಬ್ಬ ಅನ್ನುವ ರೀತಿಯಲ್ಲಿ ಆಚರಣೆಯನ್ನು. ಮೋದಿಜಿಯವರು ಪ್ರಧಾನಿ ಆದ್ರಿಂದ ಭಾರತದ ಕನಸು ನನಸಾದ ಹಾಗೆ ನಮ್ಮ ಕನಸು ನನಸಾಗಿದೆ ಇವತ್ತು ಮೋದಿಯವರನ್ನು ನೋಡುವಂಥದ್ದು. ಆದ್ದರಿಂದ ಉಡುಪಿಗೆ ನಾವು ಕೃಷ್ಣನ ನೋಡ್ಲಿಕ್ಕಂತ ಬಂದಿದ್ದೇವೆ. ಹಾಗೆ ಮೋದಿಜಿಯವರನ್ನು ನೋಡಿಕೊಂಡು ಅಷ್ಟೇ ಸಂತೋಷದಿಂದ ನಾವು ಮನೆ ಹೋಗ್ತಾ ಇದ್ದೇವೆ. ಇದು ನಮ್ಮದು ಬಹುದಿನದ ಕನಸು ನನಸಾಗಿದೆ. ದಿನ ನಾವು ಟಿವಿಯಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ವಾ, ಎಂಥ ದೇವರನ್ನ ಅಂತ ಅಂದುಕೊಳ್ತಿದ್ವಿ. ಇವತ್ತು ಕಣ್ಣಾರೆ ನೋಡುವ ಭಾಗ್ಯ ನಮ್ದೆಲ್ಲ ಆಗಿದೆ. ನಾನು ಕೃಷ್ಣ ವೇಷ ಮಾಡ್ತಿದ್ದೇನೆ. ನನಗೆ ಖುಷಿ ಆಗ್ತದೆ ನಮ್ಮ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಮುಂದೆ ಕುಣಿಲಿಕ್ಕೆ. ನನಗೆ ಅದರಲ್ಲಿ ಜಾಸ್ತಿ ಏನಿಲ್ಲ, ಬಟ್ ಖುಷಿ ಆಗ್ತದೆ ಅವರನ್ನು ನೋಡ್ಬೋದಲ್ಲ. ಈಗ ಹೇಳ್ತಾ ಇದ್ರು ಮುದ್ದು ಕೃಷ್ಣ ಸ್ಪರ್ಧೆ, ಮುದ್ದು ಕೃಷ್ಣದ ಥರ ಅಲ್ಲಿ ಇರ್ತಾರೆ ಅಂತ ಹೇಳಿ. ಬಟ್ ಇಲ್ಲಿ ಕೃಷ್ಣನ ಸುತ್ತಮುತ್ತ ಗೋಪಿಕೆಯರು ಇದ್ದಾರೆ ಅಂತ ಗೊತ್ತಾಯಿತು. ಹಾಂ, ಇರಲೇಬೇಕಲ್ಲ. ನಾನು ಸಣ್ಣ ಕೃಷ್ಣ, ದೊಡ್ಡ ಕೃಷ್ಣ ಇನ್ನೂ ತುಂಬ ಜನ ಇದ್ದಾರೆ. ಅವರೆಲ್ಲ ಇನ್ನೂ ರೆಡಿ ಆಗ್ತಿದ್ದಾರೆ. ಎಷ್ಟು ಕೃಷ್ಣ, ಎಷ್ಟು ಗೋಪಿಕೆಯರಿದ್ದಾರೆ? ಗೋಪಿಕೆಯರು ಜಾಸ್ತಿ ಇದ್ದಾರೆ. ಕೃಷ್ಣ ಒಂದು 7-9 ಇರ್ಬೋದು. 9 ಕೃಷ್ಣ ಇದ್ದಾರೆ.
ಈಗ ಮೋದಿ ಅವರನ್ನು ನೋಡ್ಲಿಕ್ಕೆ ಖುಷಿ ಇದೆಯಾ ಅಥವಾ ಏನು ಕ್ಯೂರಿಯಾಸಿಟಿ ಇದೆ ಹೇಗೆ? ಕ್ಯೂರಿಯಾಸಿಟಿ ಇದೆ, ನಾನು ಯಾವತ್ತೂ ನೋಡಲಿಲ್ಲಲ್ಲ, ಮತ್ತು ಖುಷಿ ಸಹ ಇದೆ. ನಿಮ್ಮ ಹೆಸರು? ನಾನು ಮಂಗಳೂರು ಗುರುಪುರ ಮಂಗಳೂರು. ನಾನು ವಿಜಯ ಬ್ಯಾಂಕ್ ಎಂಪ್ಲಾಯ್, ಈಗ ಬ್ಯಾಂಕ್ ಅಪಗ. ಹಾಗೆ ನಾನು ಮಂಗಳೂರಿನಿಂದ ಬಂದು ಶ್ರೀಮಾನ್ ಮೋದಿಯವರ ದರ್ಶನ ಮಾಡಬೇಕಂತ ಬಂದಿದ್ದೇನೆ. ಅವರಿಗೆ ಆರೋಗ್ಯ ಆಯುಷ ಕೊಡಿ ಎಂದು ದೇವರಿಗೆ ಪ್ರಾರ್ಥಿಸುತ್ತೇನೆ. ಅವರು ಆಯುಷ ಆಗಿ ಕೊಡುವ ತನಕ ನಾನು ಅಲ್ಲಿ ತನಕ ಬರ್ತಾ ಇದ್ದೆ. ನಾನು ವಿಶ್ವ ನಾಯಕರು ನರೇಂದ್ರ ಮೋದಿಯವರು ನಮ್ಮ ಉಡುಪಿ